ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ನವೀನ್ CKM. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ KTM ಡೂಕಿಗೆ ಒಂದು ಸ್ಟ್ಯಾಂಡ್ ಎಕ್ಸ್ಟೆಂಡರ್ ತರಿಸಿದ್ದು ಫ್ಲಿಪ್ಕಾರ್ಟಿಂದ. ನೋಡಿ, ಇದು ಪರವಾಗಿಲ್ಲ, ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ. ನೋಡಿ, ಈ ಥರ ಇದೆ. ಇದು ಸ್ಟ್ಯಾಂಡ್ ಫಿಟ್ ಮಾಡಿದರೆ ಯಾವ ಥರ ಕಾಣ್ಬೋದು ನೋಡಿ. ಇದರಲ್ಲಿ KTM ಅಂತ ಬರೆದಿದ್ದಾರೆ, KTM ಅಂತ. ನೋಡೋಣ ಬನ್ನಿ, ಫಿಟ್ ಮಾಡಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ನೋಡಿ, ಇದು ಸ್ಟ್ಯಾಂಡು ಬಿಚ್ಚಿಬಿಟ್ಟಿದ್ದೀನಿ. ಯಾಕಂತಂದರೆ ಇದು ಫುಲ್ಲು ಎಡ್ಜೆಲ್ಲ ಸ್ವಲ್ಪ ಜಾಸ್ತಿ ಇತ್ತಿದು. ಯಾಕೆಂದರೆ ಇದು ಸ್ಟ್ಯಾಂಡು ಹಳೆ ಸ್ಟ್ಯಾಂಡ್ ಅಲ್ವಾ. ಸ್ಟ್ಯಾಂಡ್ ಹಾಕಿ ಕಲ್ಲು ಇಲ್ಲು ಏನಾದರೂ ಟಚ್ ಆಗಿ ಇದೆಲ್ಲ ಸ್ವಲ್ಪ ಏನೆಲ್ಲ ಸ್ವಲ್ಪ ಹೀಗೆ ರೌಂಡ್ ಇರಲಿಲ್ಲ, ಶೇಪ್ ಇರಲಿಲ್ಲ, ಒಂದು ಶೇಪ್ ಇರಲಿಲ್ಲ, ಇಚ್ಛಾಕುಚ ಆಗಿತ್ತು. ಹಂಗಾಗ್ಬಿಟ್ಟು ಅದನ್ನು ಒಂದು ಶೇಪಿಗೆ ಒಂದು ಫೈಲ್ ತೊಗೊಂಡು ನೀಟಾಗಿ ಉಜ್ಜಿಬಿಟ್ಟು ನೋಡಿ, ಇವಾಗ ನೀಟಾಗಿ ಒಳಗಡೆ ಕೂರ್ತಾ ಇದೆ. ಇದು ಹಿಂಗೆ ಕೂರಿಸ್ಬಿಟ್ಟು ಇದಾಕಿ ಮೇಲೆ ಹಾಕಿದ್ರದ ಮೇಲೆ ಈ ಮೇಲೆ ಕ್ಯಾಪ್ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಸ್ಕ್ರೂ ಇದೆ, ಇದರಲ್ಲಿ ಸ್ಕ್ರೂ ಇದಕ್ಕೆ ಹಾಕ್ಬಿಡೋಣ. ಆಮೇಲೆ ಇನ್ನೊಂದು ಏನಂತಂದರೆ, ಇದು ಜಾರಬಾರ್ದು ಅಂತ ಹೇಳ್ಬಿಟ್ಟು ಈ ಕಲ್ ಮೇಲೆ ಈ ಟೈಲ್ಸ್ ಮೇಲೆ ಏನಾದ್ರು ಗಾಡಿ ನಿಲ್ಲಿಸಿದ್ದಾರೆ, ಇದು ಸ್ವಲ್ಪ ಹಿಂಗೆ ಜಾರುತ್ತೆ. ಹಾಗಾಗಿ ಇದೊಂದು 2 ಪೀಸ್ ತೊಗೊಂಡಿದ್ದೀನಿ. ಈ 2 ಪೀಸ್ನ ಇದಕ್ಕೆ ಫೆವಿಕಿಕ್ ಹಾಕಿ ಗಮ್ ಹಾಕ್ಬಿಡೋಣ, ಈ ಅಂಟಿಸ್ಬಿಡೋಣ ಫೆವಿಕಿಕ್ ಹಾಕ್ಬಿಟ್ಟು. ಆಮೇಲೆ ಫಸ್ಟ್ ಇದು ಕೂರ್ಸೋಣ ಬನ್ನಿ. ಇದಕ್ಕೆ ನೋಡಿ, ಇದು ಲೆವೆಲ್ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಕೂರಿಸ್ಬಿಡಿ. ಫಸ್ಟು ಸ್ಕ್ರೂಗಳು ಮಾತ್ರ ಮಿಸ್ ಆಗಬಾರ್ದು. ನೋಡಿ, ಸ್ವಲ್ಪನೂ ಶೇಕ್ ಆಗ್ತಿಲ್ಲ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಇದಕ್ಕೆ ಟ್ಯೂಬ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಗಮ್ ಹಾಕ್ಬಿಡೋಣ. ಯಾಕೆಂದರೆ ಇದು ಸ್ವಲ್ಪ ಹಿಂಗೆ ಜಾರುತ್ತೆ. ಈ ಕಲ್ ಮೇಲೆಲ್ಲ ನಿಲ್ಲಿಸಿದ್ರೆ, ಈ ಟೈಲ್ಸ್ ಮೇಲೆ ನಿಲ್ಲಿಸಿದ್ರೆ ಹಿಂಗೆ ಜಾರುತ್ತೆ. ಹಂಗಾಗಿ ಈ ಟ್ಯೂಬ್ನ ಇದಕ್ಕೆ ಗಮ್ ಹಾಕ್ಬಿಡೋಣ. ಅಷ್ಟೇ ಗಮ್ ಹಾಕ್ಬೋದಿತ್ತು, ಆದರೆ ಗಮ್ ಹಾಕಿ ಆಮೇಲೆ ಇಲ್ಲಿ ಓಲೇನಾದರೂ ಬ್ಲ್ಯಾಕ್ ಆದರೆ ಈಗ ಕರೆಕ್ಟಾಗಿ ಕೂರಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಇದನ್ನ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ ಇವಾಗ. ಇದು ಈ ಪ್ಯಾಡಾಗಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಆ ಸೈಡ್ ಸ್ಟ್ಯಾಂಡ್ನ ಬಿಚ್ಕೊಂಡಿದ್ದೆ ನೋಡಿ, ಇಲ್ಲಿದೆ. ಇವಾಗ ಈ ಸ್ಟ್ಯಾಂಡ್ನ ಇಲ್ಲಿಗೆ ಫಿಟ್ ಮಾಡಿಬಿಡೋಣ. ಈ ಸ್ಪ್ರಿಂಗ್ ಹಾಕ್ಬಿಟ್ರೆ ಮುಗಿದೋಯ್ತು. ಫಿಟ್ ಮಾಡಿಬಿಟ್ಟು ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ.